ಶೂನ್ಯ ಸಂಪಾದನೆಯ ಪ್ರಸಂಗ ನಿಮಗೆಲ್ರಿಗೂ ಗೊತ್ತಿದೆ. ಕಿನ್ನರಿ ಬೊಮ್ಮಯ್ಯ ಬರ್ತಾನೆ, ಅಲ್ಲಮ್ಮ ಕೇಳ್ತಾನೆ, ಅಂದರೆ ನೀನು ಹೀಗೆಲ್ಲ ಗೆದ್ದಿದ್ದೀನಿ ಜಿತೇಂದ್ರಿಯಳು ಅಂತೆಲ್ಲ ಹೇಳ್ತೀಯ, ಮತ್ತು ನೀನು ಯಾಕೆ ಹಿಂಗೆ ದೇಹನ ಮುಚ್ಕೊಂಡು ಬಂದಿದ್ಯಾ ಅಂದಾಗ ಅವಳು ಕೊಡುವ ಉತ್ತರ ಏನು ಅಂದರೆ, ಅಣ್ಣಗಳಿರ ನಿಮಗೆ ಲಜ್ಜೆಯಾಗುವುದೆಂದು, ನಿಮಗೆ ಸಂಕೋಚ ಆಗುತ್ತೆ ಎಂದು ನಾನು ಮುಚ್ಕೊಂಡಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನುವ ಉತ್ತರವನ್ನು ಅವಳು ಕೊಡೋದಿದೆ. ಮತ್ತು ಕಿನ್ನರಿ ಬೊಮ್ಮಯ್ಯ ಅವಳ ಗುಹ್ಯಾಂಗಕ್ಕೆ ಕೈ ಹಾಕಿ ನೋಡಿ ಅಲ್ಲಿ ಭಸ್ಮ ಸಿಕ್ತು ಅಂತೆಲ್ಲ ಹೇಳೋದಿದೆಯಲ್ವ. ಇದನ್ನೆಲ್ಲ ನೋಡಿದ್ರೆ ಭಿನ್ನವಾಗಬೇಕು ಅಂತ ಹೊರಡುವ ಹೆಣ್ಣಿನ ಪ್ರಯತ್ನ ಇದೆಯಲ್ಲ, ಅದು ಭಿನ್ನ ಅಂತ ನಾನು ಕರೆಯಲ್ಲ. ನಾನು ಹೆಣ್ಣು ತನ್ನ ಸ್ವಂತದ ಒಂದು ಇದನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ತಾನು ಹೇಗಿದ್ದೀನೋ ಹಾಗೆ ತನ್ನನ್ನು ತಾನು ಕಂಡುಕೊಳ್ಳೋದಿದೆಯಲ್ಲ, ಆ ಸ್ವಕಾಣಿಕೆಯನ್ನೇ ಲೋಕ ಭಿನ್ನ ಅಂತ ನೋಡುತ್ತೆ. ಆ ಸ್ವಕಾಣಿಕೆಯ ಬಗೆಗೆ ಅದಕ್ಕೆ ಎಂಥ ಪ್ರಾಬ್ಲಮ್ ಇದೆ ಅಂತಂದರೆ ಅದರಿಂದಲೇ ಅದು ಫಸ್ಟು ಅವಳನ್ನು ಕೂದಲಿಂದ ಮುಚ್ಚಿಬಿಡುತ್ತೆ.